ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚೋರ ಚಾಂಡಾಲ್ರಿಂದ ನಮ್ಗೆ ಚಾಂಡಾಲ ಅನ್ನೋ ಬಿರುದು. ಎಂತ ವಿಪರ್ಯಾಸ ನೋಡು. ಆದ್ರೆ ನೀನ್ ಬಿಡ್ಬೇಡ ದುರ್ಗಾ, ಇವರು ವಿಷಯನ ಬದಲಾಯಿಸೋದಕ್ ನೋಡ್ತಾ ಇದಾರೆ. ನೀನ್ ವಿಚಾರಿಸು. ನೋಡಿ, ನೀವು ವಿಷಯನ ಬದಲಾಯಿಸಕ್ ನೋಡ್ಬೇಡಿ. ನಿಜ ಹೇಳಿ, ನೀವೇನು ಹೇಳ್ತಾ ಇದ್ರಿ? ನಾವ್ ಹೇಳಿದ್ವಲ್ಲ, ನನಗ್ ತುಂಬಾ ಚೆನ್ನಾಗ್ ಗೊತ್ತು ನೀವು ಅಂಬಿಕಾ ಅವ್ರ ಬಗ್ಗೆನೇ ಮಾತಾಡ್ತಿದ್ದು ಅಂತ. ಏನು ಅಂತ ಹೇಳಿ. ನೋಡು, ಅಂಬಿಕಾ ಅಲ್ಲಿದ್ಲು ಅಂತ ನನಗ್ ಗೊತ್ತು. ಅವಳೇ ಇದನ್ನೆಲ್ಲ ಮಾಡಿಸ್ತಿದ್ದಾಳೆ ಅಂತಾನೂ ನಂಗೆ ಗೊತ್ತು. ಏನಿವಾಗ ಏನ್ ಮಾಡ್ತೀಯಾ? ಸುಮ್ನಿರಿ ನೀವು. ಇವರಿಬ್ರು ಸೇರ್ಕೊಂಡು ನನ್ ಲೈಫ್ ನ ಹಾಳು ಮಾಡ್ತಿದ್ದಾರೆ. ಏನ್ ಅನ್ಕೊಂಡಿದ್ದೀರಾ ನೀವು? ಏ ದುರ್ಗಾ, ಇದನ್ನೆಲ್ಲ ಅಂಬಿಕಾನೇ ಮಾಡಿಸ್ತಿದಾರೆ ಅಂತ ನಂಗೆ ಗೊತ್ತು. ಏನ್ ಮಾಡ್ತೀಯಾ ಇವಾಗ? ಮನೆಯವ್ರ ಹತ್ರ ಹೋಗಿ ಹೇಳ್ತೀಯಾ? ಹೇಳು ನೋಡೋಣ. ಹೋಗಿ ಹೇಳಿದ್ರೆ ನಿನ್ನ ಹುಚ್ಚಿ ಅಂತಾರೆ. ಯಾಕಂದ್ರೆ ಅಂಬಿಕಾ ಒಂದ್ ದೆವ್ವ, ಬೆನ್ನಿಗ್ ಬಿದ್ದಿದ್ ಪಿಶಾಚಿ. ಮಾಯಾ, ಸ್ವಲ್ಪ ಮೆತ್ತಗ್ ಮಾತಾಡು. ಏನ್ ಮಾಡ್ತಿದ್ಯಾ? ಐ ಡೋಂಟ್ ಕೇರ್. ಐ ಡೋಂಟ್. ಆ ಅಂಬಿಕಾ ಬದುಕಿದ್ದಾಗ್ಲೂ ಕಾಡಿದ್ಲು, ಸತ್ ಮೇಲೂ ಕಾಡ್ತಿದ್ದಾಳೆ. ಸುಮ್ನಿರಕ್ಕಾಗಲ್ವಂತ ಅವಳಿಗೆ? ಏನ್ ಅವಳ ಸಮಸ್ಯೆ? ನಿನ್ ಪ್ರಾಣ ತಗೋತಾಳಂತೆ. ಮಾಯಾ, ಬಿಟ್ಬಿಡು ಇದನ್ನೆಲ್ಲ. ನಾವೆಲ್ಲ ವರದಿನ ಇವಳಿಗೆ ಒಪ್ಸೋ ಅವಶ್ಯಕತೆ ಇದೆಯಾ? ನೋ ವೇ. ಈ ಮಾಯಾ ಸುಮ್ನಿರೋಳಲ್ಲ. ಏನು ಆ ಅಂಬಿಕಾ ಬಗ್ಗೆ ಮಾತಾಡೋದಕ್ಕೆ ನನ್ಗೇನ್ ಭಯ ಅಂತ ಅನ್ಕೊಂಡಿದ್ಯಾ? ಅವಳು ಬದುಕಿದ್ದಾಗ್ಲೇ ಭಯ ಪಡ್ಲಿಲ್ಲ, ಇನ್ ಸತ್ ಮೇಲೆ ಭಯ ಪಡ್ತೀನ? ಅಯ್ಯೋ, ಸತ್ತ ಮೇಲೆ ಭಯ ಪಡೋದ್ ಬೇಡ ಮಾಯಾ. ಆದ್ರೆ ಸತ್ತು ಮತ್ತೆ ಬಂದ್ರೆ ಭಯ ಆಗಲ್ವಾ? ನೋ ವೇ. ಸಿಲ್ಲಿಯಾಗಿ ಮಾತಾಡ್ಬೇಡಿ. ಈ ದುರ್ಗಾ ಬಗ್ಗೆ ನಂಗೆ ಮೊದ್ಲೇ ಗೊತ್ತಿತ್ತು. ಇವಳೊಬ್ಳೆ ನನ್ ವಿರುದ್ಧ ಫೈಟ್ ಮಾಡೋದಕ್ಕಾಗಲ್ಲ ಅಂತ. ಅವಳಿಗೆ ಇವಳು ದಾಳ ಆಗಿದ್ದಾಳ ಅಷ್ಟೇ. ನೋಡಿದ್ಯಾ ದುರ್ಗಾ ಈ ಮಾಯನ್ ಕೊಬ್ನ? ಏನ್ ಹಾಗೆ ನೋಡ್ತಿದ್ಯಾ? ಗೊತ್ತಾಯ್ತಲ್ವಾ? ನನಗೆ ಅಂಬಿಕಾ ಬಗ್ಗೆ ಗೊತ್ತಾಯ್ತು ಅಂತ ಗೊತ್ತಾಯ್ತಲ್ವಾ? ಇವಾಗ ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊ. ಈ ದುರ್ಗಾ ಮತ್ತೆ ಆ ಅಂಬಿಕಾ ನೀವೇನೇ ಮಾಡಿದ್ರು ಈ ಮಾಯನ ಸೋಲ್ಸೋದಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಈ ಮಾಯನೇ ಗೆಲ್ಲೋದು. ಮಾಯನೇ ಗೆಲ್ಲೋದು. ಅರ್ಥ ಆಯ್ತಾ? ಶರತ್, ದುರ್ಗಾ ತಂದೆಗೆ ಯಾಕೆ ಹಾಗಾಯ್ತು ಅಂತ ನಿನಗೇನಾದ್ರು ಗೊತ್ತಾ? ಅವ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಅಲ್ವೋ? ಮತ್ತೆ ದುರ್ಗಾ ಹಾಗೆ ಹೇಳಿದ್ಲು ಅಂತ ನೀನು ನಿರ್ಲಕ್ಷ್ಯದಿಂದ ಹೇಳ್ತಾ ಇದೆಯಲ್ಲ. ನೀನು ಅವಳ ಗಂಡ ಕಣೋ. ಅವಳು ಕತ್ತಿಗೆ ತಾಳಿ ಕಟ್ಟಿರೋದ್ರಿಂದ ಅವಳ ಕುಟುಂಬನ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ. ಅವಳ ಕುಟುಂಬದವ್ರ ಬಗ್ಗೆ ಆಗಲಿ, ಅವಳ ಸಂಬಂಧಿಕರ ಬಗ್ಗೆ ಆಗಲಿ, ಅವಳ ಸಮಸ್ಯೆ ಬಗ್ಗೆ ಆಗಲಿ ನೀನು ತಿಳ್ಕೊಂಡಿರ್ಬೇಕಪ್ಪ. ಯಾಕಂದ್ರೆ ನೀವಿಬ್ರು ಜೀವನನ ಹಂಚ್ಕೋಬೇಕಾಗಿರೋರು. ದುರ್ಗಾ ಈ ಮನೆ ಸೊಸೆ ಆಗ್ಬೇಕು ಅಂತ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅವಳು ನಮ್ಮನ್ನೆಲ್ಲ ತನ್ನವರು ಅನ್ನೋ ಭಾವನೆಯಲ್ಲಿ ನೋಡ್ತಾ ಇದ್ದಾಳೆ. ಅಷ್ಟು ಕೇರ್ ಮಾಡ್ತಾ ಇದ್ದಾಳೆ. ಆದ್ರೆ ನೀನು ನೋಡಿದ್ರೆ ಹೀಗೆ. ನೀನು ಕೂಡ ಅವಳಿಗೆ ತಕ್ಕಾಗ ನಡ್ಕೋಬೇಕಪ್ಪ. ಅಪ್ಪ, ನಾನು ದುರ್ಗನ್ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ಆಗಿರಲಿ. ಆದರೆ ನೀವು ಅಮ್ಮನ ಕುಟುಂಬದವ್ರ ಬಗ್ಗೆ ಹೀಗೆ ಯೋಚಿಸ್ತಾ ಇದ್ರ. ಯಾಕೆಂದರೆ ನನಗೆ ಅವ್ರಗಳ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅಪ್ಪ, ಅವ್ರ ಬಗ್ಗೆ ನೀವು ನನಗೇನಾದರೂ ಹೇಳ್ಬೋದಾ? ಮಾಳವಿಕಾ ಅಮ್ಮಂಗೆ ಚಿಕ್ಕ ವಯಸ್ಸಲ್ಲಿರುವಾಗಲೇ ತನ್ನ ಕುಟುಂಬದವರಿಂದ ದೂರ ಆದರು. ಅದು ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆನೇ. ಆ ವಿಷಯ ನನಗೆ ಗೊತ್ತಿತ್ತು. ಆದರೆ ಅವ್ರ ಕುಟುಂಬದವ್ರನ್ನ ನೀವು ಯಾವತ್ತಾದರೂ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ರಪ್ಪ?
ನನಗೆ ಅವ್ರ ಬಗ್ಗೆ ಮಾತಾಡಿದ್ದು ಏನೂ ನೆನಪೇ ಇಲ್ಲ. ದಾಕ್ಷಾಯಣಿ, ಆ ವಿಷಯದ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೇದಪ್ಪ. ಶರತ್, ಯಾಕಪ್ಪ ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಅಮ್ಮ, ಏನೋ ಒಂಥರ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇದೆ. ಏನೇನೋ ಆಗ್ತಾ ಇದೆ. ಕೆಲವೊಂದೆಲ್ಲ ಸಮಥಿಂಗ್ ಬಿಯಾಂಡ್ ಇಮ್ಯಾಜಿನೇಷನ್. ಏನು ಹೇಳ್ತಾ ಇದೆಯಾ ಶರತ್? ಎಸ್ ಮಾ, ಕೆಲವೊಂದು ಕಲ್ಪನೆಗೆ ಸಿಗ್ತಾ ಇಲ್ಲ. ಹಿತಾಗಿದ್ದು, ದುರ್ಗಾ ಜೊತೆ ನಡೆದಿದ್ದು, ದುರ್ಗಾಪುರದಲ್ಲಿ ಆಗಿದ್ದ ಘಟನೆಗಳು, ಮನೇಲೆಲ್ಲ ಗ್ಲಾಸ್ ಪೀಸ್ ಬಿದ್ದಿದ್ದು, ಇದನ್ನೆಲ್ಲ ನೋಡಿದ್ರೆ ನಿಮಗೂ ಹಾಗೆ ಅನ್ಸಲ್ವಾ? ಸಮಥಿಂಗ್ ಸೂಪರ್ ನ್ಯಾಚುರಲ್ ಥರ. ನೀನ್ ಯಾಕಪ್ಪ ಶರತ್ ಚಿಕ್ಕ ಮಕ್ಳ ಥರ ಮಾತಾಡ್ತಾ ಇದೆಯಾ? ಈ ಸೂಪರ್ ನ್ಯಾಚುರಲ್ ಫಿಲಮ್ಸ್ಗಳನ್ನ ನೋಡಿ ನೋಡಿ ಅದ್ರ ಬಗ್ಗೆನೇ ಓದಿ ಓದಿ ಬಹುಶಃ ನೀನು ಹೀಗೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಯಾ ಅಂತ ಅನಿಸ್ತಿದೆ. ನೋಮಾ, ಐಮ್ ಸೀರಿಯಸ್. ಶರತ್, ಕೆಲವೊಂದ್ಸಲ ನಮ್ಮ ಕಣ್ಮುಂದೆ ನಡೀತಾ ಇರೋ ಘಟನೆಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದಾಗ ನಮ್ಮ ಮನಸ್ಸು ಇಲ್ಲದೆ ಇರೋದನ್ನ ಇದ್ದ ಹಾಗೆ ತೋರಿಸುತ್ತೆ. ನ್ಯಾಚುರಲ್ ಆಗಿರೋದು ಕೂಡ ಸೂಪರ್ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ. ಬಹುಶಃ ನೀನು ತುಂಬ ಯೋಚನೆ ಮಾಡಿ ಮಾಡಿ ನಿನ್ಗೆ ಹೀಗೆಲ್ಲ ಆಗ್ತಿದೆ ಅಂತ ಅನ್ನಿಸ್ತಿದೆ. ಮೊದಲು ಯೋಚನೆಗಳನ್ನ ನಿನ್ನ ಮನಸ್ಸಿನಿಂದ ಕಿತ್ತು ಬಿಸಾಕು. ಶರತ್, ಈಗ ನೀನು ಯೋಚನೆ ಮಾಡಬೇಕಾಗಿರೋದು ನಮ್ಮ ಹಿತ ಬಗ್ಗೆ ಮತ್ತೆ ದುರ್ಗನ್ ಬಗ್ಗೆ ಅಷ್ಟೇ. ಇವನು ಯಾಕೋ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾನೆ. ಮೊದಲು ಇವನ್ ಗಮನ ಬೇರೆ ಕಡೆ ಹೋಗೋ ಹಾಗೆ ಮಾಡಬೇಕು. ಇಲ್ಲ ಅಂದರೆ ನಾನೇ ತೊಂದರೆಗಳನ್ನ ಆಹ್ವಾನ ಮಾಡ್ದಾಗತ್ತೆ. ಈ ತಾಯಿ